ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 157ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಅವಳ ಮೈಬಣ್ಣವು ಹೊಂಬಣ್ಣವಾಗುವಂತೆ ವರವನ್ನಿತ್ತುದು. ಪರಮೇಶ್ವರನ ಅರಮನೆಗೆ ಅವಳು ಹಿಂತಿರುಗಿ ಬಂದಾಗ ಅವಳ ಗುರುತನ್ನು ಹಿಡಿಯದೆ ವೀರಕನು ಅವಳನ್ನು ಬಾಗಿಲಲ್ಲಿ ತಡೆದು ಬಿಟ್ಟುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪಾರ್ವತಿಯು ವೀರಕನಿಗೆ ಹೇಳುತ್ತಾಳೆ, ನಾನು ನಿನ್ನ ತಾಯಿ, ನಿನ್ನಲ್ಲಿ ಸ್ನೇಹದಿಂದ ಮರುಕಗೊಳ್ಳುತ್ತಿದ್ದೇನೆ. ಹೀಗಿರುವಲ್ಲಿ ನನ್ನನ್ನುಳಿದು ಪರಸ್ತ್ರೀಯರಿಗೆ ಈಶ್ವರನೊಡನೆ ಏಕಾಂತದಲ್ಲಿ ಇರಲು ಅವಕಾಶವನ್ನು ಕೊಟ್ಟಿರುವೆ. ಎಲೈ ಗಣಪಾಲಕನೇ, ಆದುದರಿಂದ ನೀನು ಕಠಿಣವಾದ, ಒರಟಾದ, ಜಡವಾದ, ಹೃದಯವಿಲ್ಲದ ಮತ್ತು ಕ್ಷಾರ ಸ್ವಭಾವದ ಶಿಲೆಯಾಗಿ ಹುಟ್ಟು. ವೀರಕನು ಶಿಲಾರೂಪವನ್ನು ತಾಳಲು ಇದೇ ಪ್ರಸಿದ್ಧವಾದ ಕಾರಣ. ಪ್ರಾರಂಭದಿಂದಲೇ ಅವನ ವೃತ್ತಾಂತವು
ವಿಚಿತ್ರವಾದದ್ದು. ಪಾರ್ವತಿಯು ಹೀಗೆ ಶಾಪವನ್ನು ಕೊಟ್ಟ ಬಳಿಕ ಅವಳ ಮುಖದಿಂದ ಕೋಪವು ಮಹಾಬಲಶಾಲಿಯಾದ ಸಿಂಹದ ರೂಪವನ್ನು ತಾಳಿ ಹೊರಹೊರಟಿತು. ಆ ಸಿಂಹದ ಮುಖವು ಭಯಂಕರವಾಗಿತ್ತು. ಕತ್ತಿನ ಮೇಲೆ ಕೇಸರಗಳು ಒತ್ತಾಗಿ ಬೆಳೆದಿದ್ದವು. ಬಾಲವು ಉದ್ದವಾಗಿ ಅಲ್ಲಾಡುತ್ತಿತ್ತು. ಕೋರೆ ಹಲ್ಲುಗಳಿಂದ ತುಂಬಿ ಅದರ ಬಾಯಿ ಬಹು ಭಯಂಕರವಾಗಿತ್ತು. ಅದರ ಬಾಯಿ ತೆರೆದಿತ್ತು. ನಾಲಗೆ ನೀಡಿಕೊಂಡಿತ್ತು. ಹೊಟ್ಟೆಯು ತೆಳ್ಳಗಿತ್ತು. ಅದು ತಿಂಡಿಗಾಗಿ ಹಾತೊರೆಯುತ್ತಿತ್ತು. ಕೂಡಲೇ ಪಾರ್ವತೀದೇವಿಯು ಅದಕ್ಕೆ ತನ್ನನ್ನೇ ಆಹಾರವಾಗಿ ಕೊಡಲು ಯತ್ನಿಸಿದಳು. ಅವಳ ಅಭಿಪ್ರಾಯವನ್ನು ತಿಳಿದು ಪೂಜ್ಯನಾದ ಬ್ರಹ್ಮನು ಸಂಪತ್ ಸಮೃದ್ಧವಾದ ಅವಳ ಆಶ್ರಮಕ್ಕೆ ಬಂದು ಸ್ಪಷ್ಟವಾದ ವಚನದಿಂದ ಅವಳಿಗೆ ಹೇಳಿದನು. ಬ್ರಹ್ಮನು ಹೇಳುತ್ತಾನೆ, ಮಗಳೇ, ನಿನಗೆ ಬೇಕಾಗಿರುವುದೇನು? ಇದುವರೆಗೆ ದೊರೆಯದಿರುವ ಯಾವ ಫಲವನ್ನು ಈಗ ನಿನಗೆ ಕೊಡಲಿ? ನನ್ನ ಅಪ್ಪಣೆಯನ್ನು ಮನ್ನಿಸು. ಅತಿ ಕ್ಲೇಶಕರವಾದ ಈ ತಪಸ್ಸನ್ನು ಸಾಕು ಮಾಡು. ಲೋಕಗುರುವಾದ ಬ್ರಹ್ಮನ ಆ ಮಾತನ್ನು ಕೇಳಿ ಪಾರ್ವತಿಯು ತನ್ನ ಮೈಬಣ್ಣದ ವಿಷಯವಾಗಿ ಈಶ್ವರನು ಆಡಿದ ಮಾತಿನಿಂದ ತನ್ನ ಮನಸ್ಸಿನಲ್ಲಿ ಬಹುಕಾಲದಿಂದ ಕೊರೆಯುತ್ತಿದ್ದ ಬಯಕೆಯನ್ನು ಗಂಭೀರವಾದ ಮಾತಿನಿಂದ ವ್ಯಕ್ತಪಡಿಸಿದಳು. ಪಾರ್ವತಿಯು ಹೇಳುತ್ತಾಳೆ, ಅತಿ ಕಷ್ಟಸಾಧ್ಯವಾದ ತಪಸ್ಸು ಮಾಡಿ ನಾನು ಶಂಕರನನ್ನು ಪತಿಯನ್ನಾಗಿ ಪಡೆದೆನು. ಅವನು ನನ್ನನ್ನು ಶ್ಯಾಮಲ ವರ್ಣದವಳೆಂದು ಹಲವು ಸಾರಿ ಹಾಸ್ಯ ಮಾಡಿದನು. ನಾನು ಹೊಂಬಣ್ಣದವಳು, ಪತಿಯ ಪ್ರೀತಿಗೆ ಪಾತ್ರಳೂ ಆಗಬೇಕು. ನನ್ನ ಪತಿಯಾದ ಪರಮೇಶ್ವರನ ಒಂದು ಪಾರ್ಶ್ವವನ್ನು ನನ್ನ ಅಂಗದಂತೆಯೇ ಅನುಭವಿಸತಕ್ಕವಳಾಗಬೇಕು. ಅವಳ ಮಾತನ್ನು ಕೇಳಿ ಬ್ರಹ್ಮನು ಹೇಳಿದನು, ನಿನ್ನಿಷ್ಟದಂತೆ ನಿನ್ನ ಮೈಬಣ್ಣವು ಸುವರ್ಣದಂತಾಗಲಿ. ಮರಳಿ ನೀನು ನಿನ್ನ ಪತಿಯ ಅರ್ಧ ದೇಹದ ಅಧಿಕಾರಿಣಿಯಾಗು. ಬಳಿಕ ಪಾರ್ವತಿಯ ಅರಳಿದ ಕೆನ್ನೈದಿಲೆಯ ಬಣ್ಣದ ಚರ್ಮವು, ದುಂಬಿಯಂತೆ ನೀಲವರ್ಣದ ಅಂಗಗಳು ಮಾಯವಾದವು. ಅವಳು ಸುವರ್ಣ ಛಾಯೆಯ ಹೊಸ ಚರ್ಮದಿಂದ ಜಗಜಗಿಸಿದಳು. ಕೈಯಲ್ಲಿ ಗಂಟೆಯನ್ನು ಹಿಡಿದು 3 ಕಣ್ಣುಗಳಿಂದ ಶೋಭಿಸಿದಳು. ಅವಳ ಅಂಗಗಳಲ್ಲಿ ಬಗೆ ಬಗೆಯ ಆಭರಣಗಳು ಪ್ರಕಾಶಿಸಿದವು. ಅವಳು ಹೊಂಬಣ್ಣದ ರೇಷ್ಮೆಯ ಸೀರೆಯನ್ನು ಧರಿಸಿದ್ದಳು. ಬಳಿಕ ಬ್ರಹ್ಮನು ಕೆನ್ನೈದಿಲೆಯಂತೆ ದೇಹಕಾಂತಿಯುಳ್ಳ ನಿಶಾದೇವಿಗೆ ಇಂತೆಂದನು, ಓ ರಾತ್ರಿ, ನನ್ನ ಅಪ್ಪಣೆಯಂತೆ ಪಾರ್ವತಿಯ ದೇಹದ ಸಂಬಂಧದಿಂದ ನೀನು ಕೃತಾರ್ಥಳಾದೆ. ಇನ್ನು ನೀನು ಹಿಂದಿನಂತೆ ಅಂಶರಹಿತಳಾಗಿ ಪೂರ್ಣಳಾದೆ. ಎಲೈ ಮಂಗಳಮುಖಿ, ಪಾರ್ವತೀದೇವಿಯ ಕೋಪದಿಂದ ಇಗೋ ಈ ಸಿಂಹವು ಹುಟ್ಟಿತಷ್ಟೇ. ದೇವಿ, ಮಹಾಬಲಶಾಲಿಯಾದ ಇದು ನಿನಗೆ ವಾಹನವಾಗಲಿ. ನಿನ್ನ ಧ್ವಜದಲ್ಲಿ ಇದು ನೆಲೆಸಲಿ. ನೀನು ವಿಂಧ್ಯ ಪರ್ವತಕ್ಕೆ ಹೋಗಿ ದೇವ ಕಾರ್ಯವನ್ನು ನಡೆಸು. ಪಾಂಚಾಲನೆಂಬ ಈ ಯಕ್ಷನನ್ನು
1,00,000 ಜನ ಯಕ್ಷರು ಅನುವರ್ತಿಸುತ್ತಿರುವರು. ಎಲೈ ದೇವಿ, 100 ಮಾಯೆಗಳನ್ನು ಬಲ್ಲ ಆತನು ನಿನಗೆ ಸೇವಕನಾಗಿರುವಂತೆ ಆಜ್ಞೆ ಇತ್ತಿರುವೆನು. ಬ್ರಹ್ಮನು ಹೀಗೆ ಹೇಳಲು ಕೌಶಿಕೀ ದೇವಿಯು ವಿಂಧ್ಯ ಪರ್ವತಕ್ಕೆ ಹೋದಳು. ಪಾರ್ವತಿಯೂ ಸಹ ತನ್ನ ಮನೋರಥವು ಈಡೇರಿತೆಂದು ಈಶ್ವರನ ಬಳಿಗೆ ತೆರಳಿದಳು. ಪಾರ್ವತಿಯು ಒಳಗೆ ಪ್ರವೇಶಿಸುತ್ತಿರಲು ಕೈಯಲ್ಲಿ ಚಿನ್ನದ ಬೆತ್ತವನ್ನು ಹಿಡಿದು ಎಚ್ಚರಿಕೆಯಿಂದ ಕಾದಿದ್ದ ವೀರಕನು ಬಾಗಿಲಿನಿಂದ ಅವಳನ್ನು ಹಿಂದಕ್ಕೆಳೆದು ತಡೆದು ನಿಲ್ಲಿಸಿದನು. ಹಳೆಯ ರೂಪವೂ ಹೋಗಿ ಹೊಸ ರೂಪ ಬಂದಿದ್ದ ಪಾರ್ವತಿಯನ್ನು ನೋಡಿ ಅವನು ತಿಳಿಯದೆ ಕೋಪದಿಂದ ಹೇಳಿದನು, ನಿನಗೆ ಇಲ್ಲಿ ಕೆಲಸವೇನೂ ಇಲ್ಲ, ಬೇಗನೆ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಸೀಳಿ ಹಾಕುವೆನು. ಪರಮೇಶ್ವರನನ್ನು ವಂಚಿಸುವುದಕ್ಕಾಗಿ ಪಾರ್ವತಿಯ ರೂಪವನ್ನು ಧರಿಸಿ ದೈತ್ಯನೊಬ್ಬನು ಒಳಹೊಕ್ಕನು. ಅವನನ್ನು ನಾನು ನೋಡಲಿಲ್ಲ. ಅವನು ಮಹಾದೇವನಿಂದಲೇ ಹತನಾದನು. ದೈತ್ಯ ವಧಾನಂತರ ಮಹಾದೇವನು ಕೋಪಿಸಿಕೊಂಡು, ಬಾಗಿಲ ಕಡೆ ಕೂಡ ನಿನಗೆ ಗಮನವಿಲ್ಲ, ನಾನೇ ನೋಡುತ್ತಿದ್ದೇನೆ. ಆದ ಕಾರಣ ಇನ್ನು ಹಲವು ವರ್ಷಗಳ ಕಾಲ ನೀನು ನನ್ನ ದ್ವಾರಪಾಲಕನಾಗಿರಬೇಡ ಎಂದು ನನಗೆ ಅಪ್ಪಣೆ ಮಾಡಿದನು. ಆದುದರಿಂದ ನಿನಗೆ ಪ್ರವೇಶಕ್ಕೆ ಅವಕಾಶ ಕೊಡುವುದಿಲ್ಲ, ಬೇಗನೆ ಹೊರಟು ಹೋಗು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಕುಮಾರಸಂಭವೆ ವೀರಕಶಾಪೋ ನಾಮ ಸಪ್ತಪಂಚಾಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 158ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ವೀರಕನು ಪಾರ್ವತಿಯನ್ನು ಸ್ತುತಿಸಿದುದು, ಪಾರ್ವತೀ ಪರಮೇಶ್ವರರ ಪುನಃಸಮಾಗಮ, ಕುಮಾರಸ್ವಾಮಿಯ ಜನನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.